ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿದ್ಯಾನಂದ್ ಮಕಾಣಿ ಅಂತ. ನಾನು ಕನ್ಸಲ್ಟೆಂಟ್ ಆರ್ಥ್ರೋಸ್ಕೋಪಿ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿ ಅಸ್ಕಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಾಗಲಕೋಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ACL ಲಿಗಮೆಂಟ್ ಅಥವಾ ಮೊಣಕಾಲ್ ಲಿಗಮೆಂಟ್ ಇಂಜುರೀಸ್ ಬಗ್ಗೆ ಭಾಳಷ್ಟು ಕೇಳಿರ್ಬೋದು. ಯಾಕಂತಂದರೆ ಮೊಣಕಾಲು ಏನಂತಂದರೆ ಮೋಸ್ಟ್ ಕಾಮನ್ಲಿ ಇಂಜೋರ್ಡ್ ಜಾಯಿಂಟ್. ಸೊ ಇವತ್ತಿನ ದಿವಸ ನಾವು ACL ಲಿಗಮೆಂಟ್ ಅಂತಂದರೆ ಏನು, ಅದು ಯಾವ ಥರ ಇಂಜುರಿ ಆಗುತ್ತೆ, ಆಮೇಲೆ ಯಾರಲ್ಲಿ ಅದು ಮೋಸ್ಟ್ ಕಾಮನ್ನು, ಅದನ್ನು ಯಾವ ಥರ ನಾವು ಅದ್ರ ಸಿಮ್ಟಮ್ಸ್ ಏನೇನು ಇರ್ತಾವೆ, ಆಮೇಲೆ ಅದನ್ನು ಯಾವ ಥರ ನಾವು ಡಯಾಗ್ನೋಸ್ ಮಾಡ್ಬೋದು ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಏನು ಅನ್ನೋದನ್ನು ಒಂದು ಸ್ಮಾಲ್ ವಿಡಿಯೋ ಮುಖಾಂತರ ನಾನು ಮಾಹಿತಿನ ಹೇಳ್ಕೊಡ್ತೀನಿ. ಸೊ ACL ಲಿಗಮೆಂಟ್ ಅಂತಂದರೆ ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಲಿಗಮೆಂಟ್ ಆಫ್ ಅವರ್ ನೀ ಜಾಯಿಂಟ್. ಅಂತಂದರೆ ಮೊಣಕಾಲು ಜಾಯಿಂಟ್ ಏನಿರುತ್ತಲ್ಲ ಅದರಲ್ಲಿ ಸ್ಟೆಬಿಲಿಟಿ ಕೊಡ್ತಕ್ಕಂಥ ಲಿಗಮೆಂಟ್ಗಳಲ್ಲಿ ACL ಅಂತಂದರೆ ಆ್ಯಂಟಿರಿಯರ್ ಕ್ರೂಷಿಯೇಟ್ ಲಿಗಮೆಂಟ್. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಲಿಗಮೆಂಟ್. ಸೊ ಅದು ಏನು ಕನೆಕ್ಟ್ ಆಗಿರುತ್ತೆ ಅಂತಂದರೆ ಅದು ಇಂಟ್ರಾಆರ್ಟಿಕ್ಯುಲರ್ ಲಿಗಮೆಂಟ್, ಅಂದರೆ ಜಾಯಿಂಟ್ ಒಳಗಡೆ ಇರುತ್ತೆ. ಅದು ನಮ್ಮ ಥೈ ಬೋನಿಂದ ಹಿಡ್ಕೊಂಡು ಶಿನ್ ಬೋನ್ವರೆಗೂ ಅದು ಅಟ್ಯಾಚ್ ಆಗಿರುತ್ತೆ. ಸೊ ಅದು ಯೂಶಲಿ ACL ಲಿಗಮೆಂಟ್ ಯಾರಲ್ಲಿ ಮೋಸ್ಟ್ ಕಾಮನ್ಲಿ ಅದು ಇಂಜುರಿ ಆಗುತ್ತೆ ಅಂತಂದರೆ ಯೂಶಲಿ ಅಥ್ಲೆಟ್ಸಲ್ಲಿ, ಯಾರು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸನ್ನು ಜಾಸ್ತಿ ಮಾಡ್ತಾರೆ ಅಥವಾ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವರಲ್ಲಿ, ಅಂತಂದರೆ ಕಬಡ್ಡಿ ಆಡೋರಲ್ಲಿ ಅಥವಾ ಕ್ರಿಕೆಟ್ ಆಡೋರಲ್ಲಿ, ಇವನ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲೂ ಸಹಿತ ಅದು ACL ಲಿಗಮೆಂಟ್ ಇಂಜುರಿ ಆಗಬಹುದು. ಆಮೇಲೆ ACL ಲಿಗಮೆಂಟಿಗೆ ಯಾವ ಥರ ಮೆಕ್ಯಾನಿಸಮ್ ಯಾವ ಥರ ಅದು ಯಾವ ಸ್ಪೋರ್ಟ್ಸಲ್ಲಿ ಅಂತಂದರೆ ಯಾವ ಥರ ಮೆಕ್ಯಾನಿಸಮಲ್ಲಿ ಅದು ಇಂಜುರಿ ಆಗುತ್ತೆ ಅಂತಂದರೆ ಮೇನ್ಲಿ ಟ್ವಿಸ್ಟಿಂಗ್ ಇಂಜುರೀಸ್ ಅಥವಾ ಪಿವೋಟಿಂಗ್ ಇಂಜುರೀಸ್. ಪಿವೋಟಿಂಗ್ ಅಂತಂದರೆ ಕಾಲನ್ನು ನಮ್ಮನ್ನು ಸ್ಟೇಬಲಾಗಿ ಇಟ್ಕೊಂಡು ನಾವು ಸಡನ್ನಾಗಿ ಟ್ವಿಸ್ಟ್ ಮಾಡಿದರೆ, ಸೊ ಅಂಥ ಮೋಡ್ ಆಫ್ ಇಂಜುರಿನಲ್ಲಿ ಅದು ಮೋಸ್ಟ್ ಕಾಮನ್ಲಿ ಇಂಜುರಿ ಆಗುತ್ತೆ. ಆಮೇಲೆ ಲ್ಯಾಂಡಿಂಗ್, ಇಂಪ್ರಾಪರ್ ಲ್ಯಾಂಡಿಂಗ್ ಟೆಕ್ನಿಕ್ಸ್, ಆ ಥರ ಆಮೇಲೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲೂ ಸಹಿತ ಅದು ACL ಲಿಗಮೆಂಟ್ ಇಂಜುರಿ ಆಗುತ್ತೆ. ಸೊ ಈ ಸಿಮ್ಟಮ್ಸ್ ಏನಿರ್ತವೆ ಯೂಶಲಿ ACL ಲಿಗಮೆಂಟ್ ಇಂಜುರಿ ಆದಮೇಲೆ ಸಿಮ್ಟಮ್ಸ್ ಏನಿರ್ತವಪ್ಪ ಅಂತಂದ್ರೆ ಯೂಶಲಿ ಎಲ್ಲ ಪೇಷಂಟ್ಸು ಒಂದೊಂದು ಪೇಷಂಟು ಪೇನ್ ಇರುತ್ತೆ, ಸಿವಿಯರ್ ಪೇನ್ ಇರುತ್ತೆ, ದಟ್ ಈಸ್ ಅ ಮೋಸ್ಟ್ ಕಾಮನ್ ಸಿಮ್ಟಮು. ಆಮೇಲೆ ಇಂಜುರಿ ಆದ ತಕ್ಷಣ ಎದ್ದು ನಡೆಯೋಕ್ಕಾಗಲ್ಲ. ಆಮೇಲೆ ಅವ್ರು ಒಂದು ಸಮ್ಟೈಮ್ಸ್ ದೇ ಮೇ ಹಿಯರ್ ಪಾಪಿಂಗ್ ಸೌಂಡ್, ಸೊ ಒಂದು ಸಲ ಪಾಪಿಂಗ್ ಸೌಂಡೂ ಬರ್ಬೋದು. ಆಮೇಲೆ ಎನದರ್ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ ಸಿಮ್ಟಮ್ ಅಂತಂದರೆ ಮೊಣಕಾಲು ಊದ್ಕೊಳ್ಳುತ್ತೆ, ಅಂದರೆ ಸ್ವೆಲ್ಲಿಂಗ್ ಬರುತ್ತೆ. ಸೊ ಇಮಿಡಿಯೇಟ್ಲಿ ಆಫ್ಟರ್ ದ ಇಂಜುರಿ ಸ್ವೆಲ್ಲಿಂಗ್ ಬರುತ್ತೆ. ಆಮೇಲೆ ಎದ್ದ ತಕ್ಷಣ ನಡೆಯೋಕ್ಕಾಗಲ್ಲ. ನಡಿಬೇಕಂತಂದರೆ ಅವ್ರಿಗೆ ಒಂಥರ ಇನ್ಸ್ಟೆಬಿಲಿಟಿ ಅಥವಾ ಬೀಳುವಂಥ ಸಿಮ್ಟಮ್ಸ್ನು ಕಾಣಿಸ್ತವೆ. ಸೊ ಈ ಥರ ಇಂಜುರಿ ಆದಾಗ ನಾವು ಪ್ರಾಪರಾಗಿ ಆರ್ಥೋಪೆಡಿಕ್ ಸರ್ಜನನ್ನು ಕನ್ಸಲ್ಟ್ ಮಾಡೋದ್ರ ಮುಖಾಂತರ ಅದನ್ನು ನಾವು ಡಯಾಗ್ನೋಸ್ ಮಾಡ್ಬೋದು. ಸೊ ನಾವು ಡಯಾಗ್ನೋಸ್ ಮಾಡೋದ್ರಲ್ಲಿ 2 ಟೈಪು ಡಯಾಗ್ನೋಸಿಸ್ಸು. ಅಂತಂದರೆ ಫಸ್ಟ್ ನಾವು ಕ್ಲಿನಿಕಲಿ ಪೇಷಂಟನ್ನು ಕಾಲನ್ನ ಎಕ್ಸಾಮಿನ್ ಮಾಡೋದ್ರ ಮುಖಾಂತರ ನಾವು ಅದು ಏನು ಇಂಜುರಿ ಆಗೈತಿ, ಯಾವ ಲಿಗಮೆಂಟ್ ಇಂಜುರಿ ಆಗೈತಿ ಅಂತ ಹೇಳಿ ನಾವು ಅದನ್ನು ಕಂಡುಹಿಡಿಬೋದು. ಬಟ್ ಅಕ್ಯೂಟ್ ಇಂಜುರೀಸ್ನಲ್ಲಿ ಅಂತಂದರೆ ಈಗ ಇಮಿಡಿಯೇಟಾಗಿ ಇಂಜುರಿ ಆದ ತಕ್ಷಣ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡೋ ಟೈಮಲ್ಲಿ ಸಮ್ಟೈಮ್ಸ್ ಪೇಷಂಟಿಗೆ ಭಾಳ ಪೇನ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಇನಿಷಿಯಲಿ ಅದನ್ನು ಲಿಂಬನ್ನು ಇಮೊಬಿಲೈಸ್ ಮಾಡ್ತೀವಿ. ಸೊ ಆಮೇಲೆ ಇದು ಕ್ಲಿನಿಕಲಿ ಅಂತಂದರೆ ಎಕ್ಸಾಮಿನ್ ಮಾಡೋದ್ರ ಮುಖಾಂತರ ಅಥವಾ ಮೊಣಕಾಲಿನ ಎಕ್ಸಾಮಿನೇಷನ್ ಮಾಡೋದ್ರ ಮುಖಾಂತರ ಯಾವ ಥರ ನಾವು ಡಯಾಗ್ನೋಸ್ ಮಾಡ್ಬೋದು ಅಂತ. ಆಮೇಲೆ ಇನ್ನೊಂದು ಇನ್ವೆಸ್ಟಿಗೇಷನ್ ನಾವು ಏನು ಮಾಡ್ಬೋದು ಅಂತಂದರೆ ಎಕ್ಸ್ರೇ ನಾವು ಯಾಕೆ ಮಾಡ್ತೀವಪ್ಪ ಅಂತಂದರೆ ಅದು ಮೇನ್ಲಿ ಟು ರೂಲ್ ಔಟ್ ಎನಿ ಬೋನಿ ಇಂಜುರೀಸ್ ಅಥವಾ ಯಾವುದೋ ಈಗ ಒಂದೊಂದು ಸತಿ ಏನಾಗಿರುತ್ತೆ ಅಂತಂದರೆ ACL ಲಿಗಮೆಂಟ್ ಜೊತೆಗೇ ಸಹಿತ ಒಂದು ಸ್ವಲ್ಪ ಬೋನ್ ಫ್ರ್ಯಾಕ್ಚರ್ಸ್ ಇರುತ್ತೆ. ಆಮೇಲೆ ಒನ್ ಆಫ್ ದ ಮೋಸ್ಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಇನ್ವೆಸ್ಟಿಗೇಷನ್ ಫಾರ್ ಡಯಾಗ್ನೋಸ್ ಆಫ್ ACL ಇಂಜುರಿ ಅಂತಂದರೆ ಇಟ್ ಇಸ್ MRI. ಸೊ MRI ಇಟ್ ಇಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್. ಸೊ MRI ಮಾಡೋದ್ರ ಮುಖಾಂತರ ಆಮೇಲೆ ಅಕ್ಯೂಟ್ ಇಂಜುರೀಸ್ನಲ್ಲಿ MRI ನೆಸಸರಿ ಇಲ್ಲ. ಯೂಶಲಿ 1 to 2 ವೀಕ್ಸ್ ಆದಮೇಲೆ ಒನ್ಸ್ ಅದು ಕಾಲಿಂದ ಎಡಿಮಾ ಅಥವಾ ಪೇಯ್ನು ಎಲ್ಲ ಸಬ್ಸೈಡ್ ಆದಮೇಲೆ ನಾವು MRIನ ಮಾಡ್ಬೋದು. ಸೊ MRIನಲ್ಲಿ ನಾವು ಕ್ಲಿಯರ್ ಕಟ್ಟಾಗಿ ವಿ ಕ್ಯಾನ್ ಡಯಾಗ್ನೋಸ್ ವೆದರ್ ACL ಇಂಜುರಿ ಅಥವಾ ಪಾರ್ಷಿಯಲ್ ಇಂಜುರಿ ಇದೆಯಾ ಅಥವಾ ವೆದರ್ ಇಟ್ ಇಸ್ ಅ ಕಂಪ್ಲೀಟ್ ಇಂಜುರಿ ಇದೆಯಾ ಅಂತ ಹೇಳಿ. ಆಮೇಲೆ ಎನಿ ಅದರ್ ಅಸೋಸಿಯೇಟೆಡ್ ಇಂಜುರೀಸ್ ಟು ದ ಅದರ್ ಸ್ಟ್ರಕ್ಚರ್ಸ್ ಆಫ್ ದಿ ನೀ, ಅಂತಂದರೆ ಮತ್ತು ಯಾವುದೋ ಈ ಮೆನಿಸ್ಕಲ್ ಇಂಜುರಿ ಇದೆಯಾ ಅಥವಾ ಎನಿ ಅದರ್ ಲಿಗಮೆಂಟ್ ಇಂಜುರಿ ಇದೆಯಾ ಅಂತ ಹೇಳಿ ನಾವು ಅದನ್ನು MRI ಮುಖಾಂತರ ನಾವು ಡಯಾಗ್ನೋಸಿಸ್ ಮಾಡ್ಬೋದು. ಆಮೇಲೆ ACL ಲಿಗಮೆಂಟ್ ಇಂಜುರಿ ಆದರೆ ಯಾವ ಥರ ನಾವು ಅದನ್ನು ಈ ಮುಂದೆ ಏನಪ್ಪ ACL ಇಂಜುರಿ ಆದಮೇಲೆ ಅಂತಂದರೆ ಈಗ ಅಕ್ಯೂಟ್ ಇಂಜುರೀಸ್ ನಮ್ಗೆ ಈಗ ಇಮಿಡಿಯೇಟಾಗಿ ಇಂಜುರಿ ಆಗೈತೆ ಅಂತಂದರೆ ಅದನ್ನು ಮೊದಲು ನಾವು ರೈಸ್ ಥೆರಪಿ ಅಂತ ಏನು ಹೇಳ್ತೀವಿ, ರೆಸ್ಟು, ಇಮೊಬಿಲೈಸೇಷನು, ಆಮೇಲೆ ಕೋಲ್ಡ್ ಥೆರಪಿ ಅದು ಏನು ಹೇಳ್ತೀವಿ ಅದನ್ನು ಕೊಡಬೇಕು. ಅಂದರೆ ಫಸ್ಟ್ ನಮ್ಗೆ ಇಂಜುರಿ ಆದ ತಕ್ಷಣ ನಾವು ಕಾಲನ್ನು ಇಮೊಬಿಲೈಸ್ ಮಾಡಬೇಕು, ಅಂತಂದರೆ ರೆಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಐಸ್ ಪ್ಯಾಕನ್ನು ಕೊಡಬೇಕು. ಸೊ ಐಸ್ ಪ್ಯಾಕ್ ಕೊಡೋದ್ರ ಮುಖಾಂತರ ಏನಾಗುತ್ತೆ ಅಂದರೆ ನಮ್ಮ ಸ್ವೆಲ್ಲಿಂಗ್ ಎಲ್ಲ ಮೊಣಕಾಲಿಂದೆಲ್ಲ ಕಡಿಮೆ ಆಗುತ್ತೆ. ಸೊ ಒಂದು 2 ವೀಕ್ಸ್ ತನಕ ನಾವು 2 to 3 ವೀಕ್ಸ್ ತನಕ ಕಾಲನ್ನು ಇಮೊಬಿಲೈಸ್ ಮಾಡಬೇಕು. ಇನ್ನು ಅಕ್ಯೂಟ್ ಇಂಜುರೀಸ್ನಲ್ಲಿ ಕಡಿಮೆ ಆಗುತ್ತೆ. ಸೊ ಒಂದು 2 ವೀಕ್ಸ್ ತನಕ ನಾವು 2 to 3 ವೀಕ್ಸ್ ತನಕ ಕಾಲನ್ನು ಇಮೊಬಿಲೈಸ್ ಮಾಡಬೇಕು ಇನ್ನು ಅಕ್ಯೂಟ್ ಇಂಜುರೀಸ್ನಲ್ಲಿ. ಸೊ ಒಂದು 3 ವೀಕ್ಸ್ ಆದ ತಕ್ಷಣ ಯೂಶಲಿ ದ ಸಿಮ್ಟಮ್ಸ್ ಏನಾದ ಇನ್ಫ್ಲಮೇಟ್ರಿ ಸಿಮ್ಟಮ್ಸ್ ಏನಿರ್ತವೆ ಅವೆಲ್ಲ ರೆಡ್ಯೂಸ್ ಆಗ್ತವೆ. ಆಮೇಲೆ ನಾವು ಗ್ರ್ಯಾಜುವಲಿ ಅದನ್ನು ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಮೊಣಕಾಲು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ ಮೇಲೆ ಅವರು ದೇ ವಿಲ್ ಬಿ ಓಕೆ. ಆಮೇಲೆ ಇನ್ನೊಂದು ಇದರಲ್ಲಿ ಅಕ್ಯೂಟ್ ಇಂಜುರಿನಲ್ಲಿ ಮೇನ್ಲಿ ಸ್ವೆಲ್ಲಿಂಗು ಆಮೇಲೆ ಪೇನ್ ಅದೆಲ್ಲ ಇರುತ್ತೆ. ಆಮೇಲೆ ಕ್ರಾನಿಕ್ ಇಂಜುರಿನಲ್ಲಿ ಅಥವಾ ಈಗ ACL ಅವರಿಗೆ ಭಾಳ ದಿವಸ ಮೊದಲೇ ಆಗಿರುತ್ತೆ, ಅವ್ರಿಗೆ ಏನು ಸಿಮ್ಟಮ್ಸ್ ಇರುತ್ತೆ ಅಂದರೆ ದೇ ವಿಲ್ ಹ್ಯಾವ್ ಮೇನ್ಲಿ ಇನ್ಸ್ಟೆಬಿಲಿಟಿ, ಅಂತಂದರೆ ಸಡನ್ನಾಗಿ ಓಡೋಕ್ಕೆ ಸಡನ್ನಾಗಿ ನಡೆಯೋಕ್ಕೆ ಅವರಿಗೆ ಆಗ್ತಿರಂಗಿಲ್ಲ. ಸೊ ಅಂಥ ಪೇಷಂಟಲ್ಲಿ ಯೂಶಲಿ ಇನ್ಸ್ಟೆಬಿಲಿಟಿ ವಿಲ್ ಬಿ ಓನ್ಲಿ ದ ಸಿಮ್ಟಮ್ ಆಫ್ ACL ಇಂಜುರಿ. ಸೊ ACL ಲಿಗಮೆಂಟ್ ಇಂಜುರಿ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಏನಪ್ಪ ಅಂತಂದರೆ, ಸೊ ಇನ್ನು ಅಕ್ಯೂಟ್ ಇಂಜುರೀಸ್ನಲ್ಲಿ ಇಮಿಡಿಯೇಟ್ ಒಂದು 3 to 4 ವೀಕ್ಸ್ ಅವರಿಗೆ ರೆಸ್ಟ್ ಆದಮೇಲೆ
ಆಮೇಲೆ ನಾವು ಸಿಮ್ಟಮ್ಸ್ ಆಫ್ ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಆದಮೇಲೆ ಅವ್ರಿಗೆ ಏನಾದರೂ ಇನ್ಸ್ಟೆಬಿಲಿಟಿ ಸಿಮ್ಟಮ್ಸ್ ಇತ್ತು ಅಂತಂದರೆ ದೆನ್ ದೇ ರಿಕ್ವೈರ್ ಸರ್ಜಿಕಲ್ ಟ್ರೀಟ್ಮೆಂಟ್. ಸೊ ಯೂಶ್ವಲಿ ACL ಲಿಗಮೆಂಟ್ ಇಂಜುರಿ ಆದರೆ ಅದು ಹೀಲ್ ಆಗೋದು ಇಟ್ ಈಸ್ ವೆರಿ ಡಿಫಿಕಲ್ಟು. ಸೊ ಮೋಸ್ಟ್ ಕಾಮನ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ACL ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿ ಮಾಡ್ತೀವಿ. ಸೊ ACL ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಅಂದರೆ ಏನಪ್ಪ ಅಂತಂದರೆ ನಮ್ಮ ಮೊಣಕಾಲಿನ ಕೆಳಗಿನ ಭಾಗದಲ್ಲಿ ಇನ್ನೊಂದು ನಾವು ಟೆಂಡಾನ್ ಇರುತ್ತೆ, ಅಂದರೆ ಹ್ಯಾಮ್ಸ್ಟ್ರಿಂಗ್ ಟೆಂಡಾನ್. ಸೊ ಅದನ್ನು ನಾವು ಹಾರ್ವೆಸ್ಟ್ ಮಾಡಿ ಅದನ್ನು ACL ಲಿಗಮೆಂಟ್ ಥರ ನಾವು ಅದನ್ನು ಫೋಲ್ಡ್ ಮಾಡಿ ನಾವು ಫೀಮರ್ ಬೋನು ಆಮೇಲೆ ಶಿನ್ ಬೋನಲ್ಲಿ ಅದನ್ನು ACL ನೇಟಿವ್ ಪ್ಲೇಸ್, ಅದೇನು ಅನಾಟಮಿಕಲ್ ಪ್ಲೇಸ್ ಇರುತ್ತೆ ಅಲ್ಲಿ ಫಿಕ್ಸ್ ಮಾಡ್ತೀವಿ, ಐದರ್ ವಿತ್ ಸ್ಕ್ರೂ ಆರ್ ವಿತ್ ಬಟನ್. ಸೊ ಈ ರೀತಿ ಅದನ್ನು ಆಪ್ರೇಷನ್ ಮಾಡೋದ್ರ ಮುಖಾಂತರ ಅಥವಾ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡೋದ್ರ ಮುಖಾಂತರ ಅವರು ಮೊದಲಿನ ಥರ ಯಾವುದೇ ಥರನಾದಂಥ ಅವರು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಅವರು ಭಾಗವಹಿಸ್ಬೋದು. ಸೊ ಅಂದರೆ ಮೇನ್ಲಿ ಇಟ್ ಹೆಲ್ಪ್ಸ್ ಇನ್ ಅಥ್ಲೀಟ್ಸ್. ಸೊ ಟ್ರೀಟ್ಮೆಂಟ್ ಏನಾಗುತ್ತಪ್ಪ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ದ ಏಜ್ ಆಮೇಲೆ ಸಿಮ್ಟಮ್ಸ್ ಆಫ್ ದ ಪೇಷಂಟ್. ಸೊ ಯಂಗ್ ಪೇಷಂಟ್ ಇತ್ತು ಅಂತಂದರೆ ಅವರಿಗೆ ಇನ್ಸ್ಟಬಿಲಿಟಿ ಸಿಮ್ಟಮ್ಸ್ ಇತ್ತು ಅಂತಂದರೆ ಬೆಟರ್ ಅವರಿಗೆ ACL ರೀಕನ್ಸ್ಟ್ರಕ್ಷನನ್ನು ಮಾಡಿಸೋದು. ಬಟ್ ಓಲ್ಡ್ ಏಜ್ ಇತ್ತು, ಅವರು ದ ಪೀಪಲ್ ಆರ್ ನಾಟ್ ಮೋರ್ ಇನ್ವಾಲ್ಡ್ ಇನ್ ಎನಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಂತಂದರೆ ಅವರಲ್ಲಿ ಮೇನ್ಲಿ ಕ್ವಾಡ್ರಿಸೆಪ್ಸ್ ಆ್ಯಂಡ್ ಹ್ಯಾಮ್ಸ್ಟ್ರಿಂಗ್ ಸ್ಟನ್ನರಿಂಗ್ ಮಸಲ್ಸ್ ಎಕ್ಸಸೈಸ್ ಮಾಡೋದ್ರ ಮುಖಾಂತರ ಅವರು ಗುಣಮುಖರಾಗ್ಬೋದು. ಆಮೇಲೆ ಇದರ ರಿಕವರಿ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ ನಾವು ಮತ್ತೆ ಸ್ಪೋರ್ಟ್ಸ್ ಆಡಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ ಯೂಶ್ವಲಿ 6 to 9 months. ಸೊ ನಾವು ಆಪ್ರೇಷನ್ ಮಾಡಿದ ಮೇಲೆ ಅದು ರಿಹ್ಯಾಬಿಲಿಟೇಷನ್ ಪ್ರೋಟೋಕಾಲ್ ಇರುತ್ತೆ. ಸೊ ಆ ಥರ ನಾವು ರಿಹ್ಯಾಬಿಲಿಟೇಷನ್ ಪ್ರೋಟೋಕಾಲ್ ಮಾಡ್ತಾ ಹೋದ್ಮೇಲೆ ಇನಿಷಿಯಲಿ ನಾವು ರೇಂಜ್ ಆಫ್ ಮೂಮೆಂಟ್ ಎಕ್ಸಸೈಸು, ಲೇಟರ್ ಆನ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸು, ಆಮೇಲೆ ಬ್ಯಾಲೆನ್ಸ್ ಟ್ರೈನಿಂಗು ಈ ಥರ ಮಾಡೋದ್ರ ಮುಖಾಂತರ ನಾವು 6 to 9 months ವಿ ಕ್ಯಾನ್ ಗೆಟ್ ಬ್ಯಾಕ್ ಟು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು. ಸೊ ಈ ACL ಲಿಗಮೆಂಟ್ ಇಂಜುರಿಯನ್ನು ನಾವು ಯಾವ ಥರ ಪ್ರಿವೆಂಟ್ ಮಾಡ್ಬೋದು, ಪ್ರಿವೆಂಟಿವ್ ಮೆಜರ್ಸ್ ಏನೇನು ಮಾಡ್ಬೋದು ಅಂತಂದರೆ, ಈಗ ನಾವು ಯಾವುದೇ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡೋಕ್ಕಿಂತ ಅಥವಾ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿಂತ ಮುಂಚೆ ಪ್ರಾಪರ್ ಟ್ರೈನಿಂಗ್ ತೊಗೋಬೇಕು. ಆಮೇಲೆ ಈಗ ಎನಿ ಸ್ಪೋರ್ಟ್ಸ್ ಚಾಲೂ ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ವಾರ್ಮಪ್ ಎಕ್ಸಸೈಸನ್ನು ಮಾಡಬೇಕು. ಆಮೇಲೆ ಬ್ಯಾಲೆನ್ಸ್ ಟ್ರೈನಿಂಗನ್ನು ನಾವು ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಇರುತ್ತೆ, ಸೊ ಅದನ್ನೆಲ್ಲ ನಾವು ಪ್ರಾಪರಾಗಿ ಮಾಡಬೇಕು. ಆಮೇಲೆ ಪ್ರಾಪರ್ ಟೆಕ್ನಿಕ್ಸ್ ಅಥವಾ ಲ್ಯಾಂಡಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು ಅಥವಾ ಜಂಪಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು, ಪ್ರಾಪರ್ ಟೆಕ್ನಿಕ್ ಮುಖಾಂತರ ನಾವು ಈ ACL ಇಂಜುರಿ ಆಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಅದರಿಂದ ನಿಮಗೆ ಯಾವುದೇ ಥರನಾದಂಥ ಈ ಲಿಗಮೆಂಟ್ ಇಂಜುರೀಸು ಅಥವಾ ಆರ್ಥೋಪೆಡಿಕ್ ರಿಲೇಟೆಡ್ ಯಾವುದೇ ಥರನಾದಂಥ ಪ್ರಾಬ್ಲಮ್ ಇದ್ದರೆ ನೀವು ನಮ್ಮ ಹಾಸ್ಪಿಟಲನ್ನು ಸಂಪರ್ಕಿಸ್ಬೋದು. ನಾನು ಇಲ್ಲಿ ಬೆಳಗ್ಗೆ 10 ರಿಂದ ಮಾರ್ನಿಂಗ್ 10 ರಿಂದ ಆಮೇಲೆ ಸಾಯಂಕಾಲ 5 ಗಂಟೆವರೆಗೂ ನಾನು ಇಲ್ಲಿ ಲಭ್ಯ ಇರ್ತೀನಿ. ನಮಸ್ಕಾರ.